ಹಾವೇರಿಯ ಶಾಸಕರು ರುದ್ರಪ್ಪ ಲಮಾಣಿ ಅವರು ಇಲ್ಲಿಯ ಮತದಾರರ ನಿರೀಕ್ಷೆಗಳೇನು? ಈಗ ತಾನೇ ಶಾಸಕರ ಸಂದರ್ಶನವನ್ನು ಮಾಡಿದ್ದೀವಿ, ಸಾಕಷ್ಟು ಅವರ ಸಂಕಲ್ಪ ಇದೆ ಕ್ಷೇತ್ರದ ಅಭಿವೃದ್ಧಿಗೆ. ಇಲ್ಲಿ ಮತದಾರರು ಏನು ಹೇಳ್ತಾರೆ ಅವ್ರನ್ನ ಕೇಳೋಣ. ಸರ್, ನಿಮ್ಮ ಹೆಸರು? ಮಂಜುನಾಥ್ ಪಿಷ್ಟಣ್ಣ ಅವ್ರು ಅಂತ ಹೇಳ್ರಿ. ಏನು ಮಾಡ್ತೀರಾ ಸರ್? ನಾನು ವ್ಯವಸಾಯ ಮಾಡ್ತೇನೆ ಸರ್. ಓಕೆ, ಹೇಗಿದೆ ಹಾವೇರಿ? ಹಾವೇರಿ ಸರ, ಈಗ ರುದ್ರಪ್ಪ ಲಮಾಣಿಯವರು ಆರಿಸಿ ಬಂದ ಮೇಲೆ ಫಸ್ಟ್ ಅವರು ನಮ್ಮ ಹಾವೇರಿಗೆ ಕುಡಿಯೋ ನೀರಿನ ಸಮಸ್ಯೆ ಇತ್ತು ರೀ. ಅವ್ರು ಹೆಗ್ಗೇರಿ ಅಂತ ಕುಡಿಯೋ ನೀರು ಕೊಡಬೇಕು ಅಂತೇಳಿ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಉಸ್ತುವಾರಿ ಸಚಿವರಿಗೆ ಮನವರಿಕೆ ಮಾಡಿ ಹಾವೇರಿ ಬೇಸಿಗೆ ಒಳಗೆ ತೀವ್ರ ಬರಗಾಲ ಇತ್ತು, ಬೇಸಿಗೆ ಇತ್ತು, ಕೊಡೋಂಥ ವ್ಯವಸ್ಥೆ ಮಾಡ್ಯಾರ ಸರ್. ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಸರ್. ಈ ಹಿಂದೆ ಇದೇ ಜಿಲ್ಲೆಯವರು ಮುಖ್ಯಮಂತ್ರಿಗಳಾಗಿದ್ದರು, ಬಸವರಾಜ ಬೊಮ್ಮಾಯಿ ಅವರು. ಅವಾಗೂ ಇವಾಗ ಕಾಂಗ್ರೆಸ್ ಸರ್ಕಾರ ಕಂಪೇರ್ ಮಾಡಿದ್ರೆ ಹೇಗಿದೆ ಅಭಿವೃದ್ಧಿ? ಏನಿಲ್ಲ ರೀ, ಪ್ಯಾಚನೂ ಮುಚ್ಚಲಿಲ್ಲ, ನಮಗೇನು ದುಡ್ಡನ್ನು ಕೊಡಲಿಲ್ಲ ಅವ್ರು ಹಿಂದಕ್ಕೆ. ನಾವು ನಿರೀಕ್ಷೆ ಭಾಳ ಇಟ್ಟಿತ್ತು, ನಿರೀಕ್ಷೆ ಹುಸಿಗೊಳಿಸಿದ್ರು ಸರ್ ಬೊಮ್ಮಾಯಿ ಅವರು. ಓಕೆ, ಈಗ ರುದ್ರಪ್ಪ ಲಮಾಣಿ ಅವರು ಗೆದ್ದ ಮೇಲೆ 2ನೇ ಬಾರಿ ಶಾಸಕರು ಅನ್ಕೋತೀನಿ, ಕೈಗೆ ಸಿಗ್ತಾರೆ ಸರ್. ಏನು ಸ್ವಲ್ಪ ರಾಣೆಮ್ಮನವ್ರಾಗ ಒಂದಷ್ಟು ಉಳ್ಕೊಂತಾರೆ ಸರ್. ಬೆಳಗ್ಗೆ 9-9:30 ಬಂದ್ರೆ ಹೆಚ್ಚು ಕಡಿಮೆ ಸಿಗ್ತಾರೆ ಸರ್, ಏನು ತೊಂದರೆ ಏನಿಲ್ಲ. ಫೋನ್ ಮಾಡಿದ್ರೆ ಕಮ್ಯುನಿಕೇಷನ್ ಆಗ್ತಾರೆ, ಏನಿದ್ರು ನಾವು ಫೋನ್ನಾಗ ಹೇಳಿದ್ರು ಕೆಲಸ ಮಾಡ್ತಾಯಿದ್ದಾರೆ. ಬಟ್ ಯಾವುದೇ ಟೈಮ್ದಾಗ ಸಿಕ್ಕಾಗೂ ಮನೆಗೆ ಹೋದ್ರೆ ಅವ್ರು ಕರೆದು ಕುಂದಿರಿಸಿ ಮಾತಾಡ್ಸಿ ಕಳಿಸ್ತಾರೆ ಸರ್. ಏನಿದ್ರು ಫೋನ್ ಮಾಡಿ ಹೇಳ್ತಾರೆ, ಅಧಿಕಾರಿಗಳಿಗೆ ಸ್ಪಂದನೆ ಮಾಡ್ತಾರೆ, ಕಾರ್ಯಕರ್ತರಿಗೆ ಸ್ಪಂದನೆ ಮಾಡ್ತಾರೆ, ಏನು ತೊಂದರೆ ಇಲ್ಲ ಸರ್. ಆ ವಿಷಯ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅನ್ಸಿದ್ರೆ ಯಾಕೆ ಸೋಲ್ಸರು ಜನ 18ರಲ್ಲಿ? 18ರಲ್ಲೇ ನಾನಾ ಕಾರಣಗಳು ರೀ ಸರ್. ಇದು ಒಂದನೇದು ಮುಖ್ಯವಾಗಿ ಈ ಲಿಂಗಾಯತ ಕಮ್ಯುನಿಟಿ ಓಡಿದ್ರು ಅಂಥೇಳಿ ಒಂದು ಬಂತು. ನಂತರ ಸದಾಶಿವ ಆಯೋಗ ಅಂತ ಒಂದು ಬಂತು. ನಂತರ ನಮ್ಮದು ಇಲ್ಲಿ ಟಿಕೆಟ್ ಕೊಡೋದು ಒಂದು ಸ್ವಲ್ಪ ವ್ಯತ್ಯಾಸ ಆಗಿದ್ದಕ್ಕೆ ಬಸವರಾಜ ಶಿವಣ್ಣರಿಗೆ ಟಿಕೆಟ್ ಸಿಗಲಿಲ್ಲ ರೀ ಆ ಟೈಮ್ದಾಗ. ಅದು ಒಂದು ಕುರುಬ ಕಮ್ಯುನಿಟಿ ಸ್ವಲ್ಪ ಕೈ ಕೊಟ್ಟಂಗೆ ಆಯಿತು. ಹಾಗಾಗಿ ಇದೇನು ಅವ್ರದ್ದೇನು ಸೋಲಲ್ಲ ರೀ, ನಮ್ಮ ಒಂದು ತಿಕ್ಕಾಟದೊಳಗೆ ಸೋಲಾಗಿತ್ತು. ಈಗ ಅದು ನಾವೆಲ್ಲವನ್ನು ಗೆದ್ದು ತೋರಿಸಿದ್ದೇವೆ ರೀ. ಓಕೆ, ಏನಾಗಬೇಕು ಹಾವೇರಿಗೆ? ಎಲ್ಲ ವ್ಯವಸ್ಥೆಗಳಿದೆಯಾ? ಹಾವೇರಿದ UGD ಅರ್ಧ ಏನಿತ್ತು ಸರ್. ರುದ್ರಪ್ಪರ ಕೇಳಿದಾಗ UGD ಆಲ್ರೆಡಿ ವರ್ಕ್ ಇಸ್ ಪ್ರೋಗ್ರೆಸ್ ಸರ್. ಈಗ ಅವ್ರು ಬಂದ ಮೇಲೆ 5 ವರ್ಷದಿಂದ ನಿಂತಿತ್ತು, ಮತ್ತು ಅವರೇ ಬೆಂಗಳೂರಲ್ಲೇ ಮೀಟಿಂಗ್ ಮಾಡಿ ಅದನ್ನು ಪ್ರೋಗ್ರೆಸ್ ಮಾಡಿದ್ದಾರೆ. ಈ ಒಂದು 3 ತಿಂಗಳದೊಳಗೆ ಅದನ್ನು ಕ್ಲಿಯರ್ ಮಾಡ್ತೇವೆ ಅಂತಲೂ ಹೇಳಿದ್ದಾರೆ. ಆಮೇಲೆ 141 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಹಾವೇರಿ ಶಹರ ಮತ್ತು ಗುತ್ತಲ ಪಟ್ಟಣಕ್ಕೆ ನೀರು ಕುಡಿಯೋಂಥ ವ್ಯವಸ್ಥೆ 141 ಕೋಟಿ. ಅದರ ಟೆಂಡರ್ ಕರೆದು ಪ್ರಕ್ರಿಯೆ ಮುಗಿದೈತಿ. 110 ಕೋಟಿ ರೂಪಾಯಿಗೆ ರೆಡ್ಡಿಯರಿಗೆ ಆಗೈತಿ. ಹಾವೇರಿಯಲ್ಲಿ ಆಲ್ರೆಡಿ OHT ಟ್ಯಾಂಕ್ ಕಟ್ತಾ ಇದ್ದಾರೆ. ನಾನು ಬರಬೇಕಾದ್ರೆ ಬೆಳಗ್ಗೆ ಎದ್ದು ವಿಸಿಟ್ ಮಾಡಿದಾಗ ಅದಕ್ಕೆ ಬೆಡ್ ಹಾಕ್ತಾಯಿದ್ರು. ಆಯ್ತಪ್ಪ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ನಾವು ನೋಡ್ಕೊಂಡು ಬಂದಿದ್ದೇನೆ ರೀ. ಇನ್ನು ಆಸ್ಪತ್ರೆ, ಕಾಲೇಜು ಎಲ್ಲ ವಿಚಾರಕ್ಕೆ ಏನಾದ್ರು ಉದ್ಯೋಗಾವಕಾಶ ಎಲ್ಲ ಇದೆಯಾ ಇಲ್ಲಿ ಹಾವೇರಿಯಲ್ಲಿ? ಉದ್ಯೋಗಾವಕಾಶಗಳು ಭಾಳ ಕಡಿಮೆ ರೀ. ನಾವೆಲ್ಲ ಅಗ್ರಿಕಲ್ಚರ್ ಬೇಸ್. ವರದಾ ನದಿ, ತುಂಗಭದ್ರಿ ನದಿ ನಮಗೆ ಸಮೀಪ ಇರೋದ್ರಿಂದ ಅದರ ಒಂದು 2 ಫ್ಯಾಕ್ಟ್ರಿ ಬರಬೇಕು ಅಂತ ಒಂದು ಜನರ ಅಭಿಪ್ರಾಯ ಐತೆ ರೀ. ಈ ನಿಟ್ಟಿನಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಸಿಗ್ತಾರಾ ಶಾಸಕರು? ಸಿಗ್ತಾರೆ ಸರ್, ಏನು ತೊಂದರೆ ಇಲ್ಲ, ಸಿಗ್ತಾರೆ ಸರ್. ನಿಮ್ಮ ಹೆಸರು? ಬಸವಯ್ಯ ಅಂತೇಳಿ. ಏನು ಮಾಡ್ತೀರಿ ಸರ್? ವ್ಯಾಪಾರ. ನಿಮ್ಮ ಪ್ರಕಾರ ಏನಾಗಬೇಕು ಸರ್ ಹಾವೇರಿ? ಸರ್, ಇಂಡಸ್ಟ್ರಿಯಲ್ಲಿ ಬರ್ಬೇಕು ಸರ್, ಇಂಡಸ್ಟ್ರಿಯಲ್ಲಿ ಬರಬೇಕು. ಆಮೇಲೆ ಕಾಲೇಜ್ಗಳು, ಲಾ ಕಾಲೇಜ್ ಇಲ್ಲ ನಮ್ಮಲ್ಲಿ. ಹೆಚ್ಚು ಕಮ್ಮಿ ಜಿಲ್ಲಾ ಆಗಿ ಹೆಚ್ಚು ಕಮ್ಮಿ 20 ವರ್ಷದ ಮೇಲೆ ಬಂತು. ಲಾ ಕಾಲೇಜ್ ಬೇಕು, ಆಮೇಲೆ ಇಂಡಸ್ಟ್ರಿಯಲ್ಲಿ ಬೇಕು. ಮೂಲಭೂತ ಸೌಕರ್ಯಗಳಿನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅಂತ ಅಲ್ಲಿ ತರಕ್ಕೆ ಪ್ರಯತ್ನ ಮಾಡತ್ತಾರೆ ನಮ್ಮ MLAಗಳು ಅಂತೇಳಿ ನಾವು ಭರವಸೆ ಒಳಗೆ ಅದು. ಆಸ್ಪತ್ರೆ ಎಲ್ಲ ಕರೆಕ್ಟಾಗಿದೆ? ಆಸ್ಪತ್ರೆಗೆ ಅಲ್ಲಿ ಮೆಡಿಕಲ್ ಕಾಲೇಜು ನಮ್ಮ ಜಿಲ್ಲಾಕ್ಕೆ ಆಗಿರ್ತದೆ ಮೊನ್ನೆ ಮೆಡಿಕಲ್ ಕಾಲೇಜು. ಅಲ್ಲಿನ್ನೂ ಹೆಚ್ಚಿನ ಒಂದು ಸೌಕರ್ಯಗಳಾದ್ರೆ ಅಲ್ಲಿ ಹೆಚ್ಚಿನ ಇದು ಆಗ್ಬೋದು ಅಂತ. ಅಧಿಕಾರಿಗಳು ಭ್ರಷ್ಟಾಚಾರ ಇದೆಯಾ? ಭ್ರಷ್ಟಾಚಾರ ಸರ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ತಕ್ಕ ಮಟ್ಟಿಗೆ ನಮ್ಮ ಶಾಸಕರಾಯ್ತು, ನಮ್ಮ ಇವರಾಯ್ತು ಕೆಲಸ ಮಾಡ್ತಿದ್ದಾರೆ. ಇವರು ಭ್ರಷ್ಟಾಚಾರ ಎಲ್ಲ ಕಡೆ ಇದೆ. ಈ ಹಿಂದೆ BJP ಶಾಸಕರಿದ್ದರು, BJP ಸರ್ಕಾರ ಇತ್ತು, ನಿಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ ಇದ್ದರು. ಹಾವೇರಿ ನಿಜಕ್ಕೂ ರಾಜ್ಯದಲ್ಲಿ ಒಂದು ಮೈಲಿಗಲ್ಲ ಅನ್ನೋ ಮಟ್ಟಕ್ಕೆ ಅಭಿವೃದ್ಧಿ ಆಯಿತಾ? ಇಲ್ಲ ಸರ್, ಅದೇ ನೋವು ನಮಗೆ. ನಮ್ಮ ಜಿಲ್ಲಾದವರು ಮುಖ್ಯಮಂತ್ರಿ ಆದಂಥ ಒಂದು ಹೆಮ್ಮೆ ಇತ್ತು ನಮಗೆ. ಏನಾರು ಹೆಚ್ಚಿನ ಅನುದಾನ ತರ್ತಾರ ಅಂತ ನಾವು ವಿಚಾರ ಮಾಡಿದ್ವಿ. ಯಾವುದೇ ಹೆಚ್ಚಿನ ಅನುದಾನ ಅಲ್ಲ, ಕನಿಷ್ಠ ಪಕ್ಷನ ಅನುದಾನ ಬರಲಿಲ್ಲ ನಮಗೆ. ಏನು ಅಭಿವೃದ್ಧಿ ಕೆಲಸ ಶೂನ್ಯ ಅವರಿದ್ದಾಗ. ಓಕೆ, ಈಗ ಬೊಮ್ಮಾಯಿ ಅವರು ಸಂಸದರಾಗಿದ್ದಾರೆ, ಏನೋ ನಿರೀಕ್ಷೆ ಇದೆಯಾ ಜಿಲ್ಲೆಗೆ? ಸರ್, ಅನಿರೀಕ್ಷಿತವಾಗಿ ಗೆದ್ದರು ಅವರು. ಅವರೇನು ಹೋರಾಟ ಮಾಡಿ ಗೆದ್ದಾರಲ್ಲ, ಅನಿರೀಕ್ಷಿತವಾಗಿ ಏನೋ ಒಂದು ಹೊಂದಾಣಿಕೆಯಿಂದ ಗೆದ್ದರು ಅವರು. ಆದರೆ ಏನು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿಲ್ಲ. ಇನ್ನೂ MP ಆದರು, ಸಂಸದರಾದರು, ಇನ್ನೂ ಹೆಚ್ಚಿನ ಕೆಲಸಗಳು ನಿರೀಕ್ಷೆ ಮಾಡ್ತಿದ್ದೆ ಅವರಿಂದ. ಫಿಕ್ಸಿಂಗ್ ಮಾಡ್ಕೊಂಡು ಗೆದ್ದರು? ಇಲ್ಲ, ಫಿಕ್ಸಿಂಗ್ ಅಂತಂದರೆ ಮಾಡ್ಕೊಂಡಿರ್ಬೋದು, ಯಾಕಂದರೆ ಗೆಲ್ಲಂಥ ಕ್ಯಾಂಡಿಡೇಟ್ ಅಲ್ಲ. ಅವ್ರ ಮಗಂಗೆ ಏನಾಯಿತು? ಅಲ್ರಿ, ಹೋದ 1 ಲಕ್ಷ 1.5 ಲಕ್ಷ ಲೀಡಿಂದ ಇವರು ಗೆದ್ದಿದ್ರು. ಇವರು ಬೇರೆ ಹೆಚ್ಚು ಕಮ್ಮಿ 30-35 ಸಾವಿರ ಲೀಡಿಂದ ಗೆದ್ದರೆ ಇನ್ನೊಂಚೂರು ಏನೋ ಒಂದು ಹೊಂದಾಣಿಕೆಯಿಂದ ಗೆದ್ದಾರಂತ. ಆದರೆ ನಿಜವಾದ ಗೆಲ್ಲವಲ್ಲ ಅವ್ರದ್ದು ಅಂತ. ಶಿಗ್ಗಾವಿ ಬೈ ಎಲೆಕ್ಷನಲ್ಲಿ ಏನಾಯ್ತು ಅವ್ರ ಮಗನಿಗೆ? ಅವರು ಅಂದರೆ ವಂಶ ಪರಂಪರೆ ರಾಜಕಾರಣ ಅವರ ಬೇಡ ಅಂತಾರೆ, ಅವ್ರ ಪಕ್ಷರ ಬೇಡ ಅಂತಾರೆ. ಹಾಗಾಗಿ ಬೊಮ್ಮಾಯಿ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟರೆ, ಮತ್ತು ಈ ಉಳ್ಕಲ್ ಕಾರ್ಯಕರ್ತರು ಬೇಜಾರಾಗಿ ಕಾಂಗ್ರೆಸ್ ಪಕ್ಷದ ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ನೋಡಿ, ಅಂದ್ರೆ
ಇದಿರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಗ್ಯಾರಂಟಿ ಯೋಜನೆಗಳನ್ನ ನೋಡಿ ಓಟ್ ಹಾಕಿರಲ್ಲಿ. ಆಮೇಲೆ ಪಠಾಣ ಸಾಹೇಬರು ಒಳ್ಳೆ ಕೆಲಸಗಾರ ಅದಾರೆ, ಯಂಗ್ಸ್ಟರ್ ಅದಾರೆ. ಹಾವೇರಿಗೆ ಏನು ಆಗ್ಬೇಕು ಸರ್? ಶಾಸಕರಿಗೆ ಏನು ರಿಕ್ವೆಸ್ಟ್ ನಿಮ್ಗೆ? ಶಾಸಕರಿಗೆ ಏನು ರಿಕ್ವೆಸ್ಟ್ ಇಲ್ಲ ಸರ್, ಕೆಲಸ ಮಾಡ್ತಿದ್ದಾರೆ ಅವರು. ಆದರೆ ಜನರಿಗೆ ಮಧ್ಯೆ ಇನ್ನೂ ಹೆಚ್ಚಿನ ಜನಕ್ಕೆ ಸಿಗಲಿ ಅಂತ. ತುಂಬ ಸಾಫ್ಟ್ ರುದ್ರಪ್ಪ ಲಮಾಣಿ ಅವರು ಅಂತಾರೆ. ಅಷ್ಟು ಸಾಫ್ಟ್ ಇದ್ರೆ ಅಧಿಕಾರಿಗಳು ಶಿಸ್ತಾಗಿ ಕೆಲಸ ಮಾಡ್ತಾರೆ? ಇಲ್ಲ, ಸಾಫ್ಟ್ ಇದ್ದಾರೆ ರೀ, ಸಾಫ್ಟ್ ಇರಬೇಕು. ಅದೇ ಒಂದು ಎಲ್ಲೋ ಮನಸ್ಸು ಆಗ್ತದೆ ಅಂತ ನಮ್ಗೆ ಅನ್ಸುತ್ತೆ. ಅವ್ರು ಸಾಫ್ಟ್ ಇದಾರಲ್ಲ, ಅದೇ ಮನಸ್ಸು ಆಗ್ತಿದೆ ಅನ್ಸುತ್ತೆ. ಸ್ವಲ್ಪ ಒಂದಿಟ್ಟು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ ನಮ್ಮ ಉದ್ದೇಶ, ನಮ್ಮ ಹಾರೈಕೆ. ಅವ್ರ ಮಗ ದರ್ಶನ್ ಆಕ್ಟಿವ್ ಇದ್ದಾರೆ? ಆ್ಯಕ್ಟಿವ್ ಇದ್ದಾರೆ ಸರ್, ಇದ್ದಾರೆ ಇರ್ಬೋದು ಸರ್, ಇರ್ಬೋದು. ಅದ್ರ ಬಗ್ಗೆ ಇನ್ನೂ ನಮ್ಗೆ ಎಲ್ಲಿ ಹೇಳಿಲ್ಲ ಅವರು ಸಾರ್ವಜನಿಕರಿಗೆ ಹೇಳಿಲ್ಲ, ಸಿಗ್ಬೋದು ಸರ್. ರುದ್ರಪ್ಪ ಲಮಾಣಿ ಅವರು ಸ್ವಲ್ಪ ಅಗ್ರೆಸಿವ್ ಆಗ್ಬೇಕು ಅಂತ ಏನಿಲ್ಲ ಸರ್. ಸ್ವಲ್ಪ ಒಂದಿಟ್ಟು ಜನರ ಕಷ್ಟಗಳನ್ನ ಕೇಳ್ತಾರೆ, ಆದ್ರೂ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕಂತ. ಅಗ್ರೆಸಿವ್ ಅನ್ನೋಕ್ಕಿಂತ ಸ್ಟ್ರಾಂಗ್ ಆಗ್ಬೇಕು ಅಂತ. ಈಗ ಕೈಗಾರಿಕೆಗಳು ಬೇಕು ಅಂದ್ರಿ, ನೀರಾವರಿ, ಕುಡಿಯೋ ನೀರು ಎಲ್ಲ ಸಮಸ್ಯೆ ಏನೂ ಇಲ್ವಾ? ನೀರಿನ ಸಮಸ್ಯೆ ಇಲ್ಲ ಸರ್, ನೀರಿನ ಸಮಸ್ಯೆ ನಮ್ಮದು ಯಾವುದೇ ನೀರಿನ ಸಮಸ್ಯೆ ಇಲ್ಲ. ಅವ್ರು ಬಂದಾಗ ಸುಟ್ಟು ಅನ್ನೋಕ್ಕಿಂತ ಹಾವೇರಿಗೆ ಮೊದಲಿತ್ತು, ಈಗಿಲ್ಲ, ಪರವಾಗಿಲ್ಲ. ಹಾವೇರಿ ಅಂದ ತಕ್ಷಣ ಒಂದು ಕಡೆ ಏಲಕ್ಕಿ ನಾಡು, ಮತ್ತೊಂದು ಕಡೆ ಸಂತ ಶಿಶುನಾಳ ಶರೀಫರು, ಸರ್ವಜ್ಞ, ಕನಕದಾಸರು, ಎಲ್ಲರ ನಾಡು. ಅದೆಲ್ಲರೂ ಆ ಎಲ್ಲ ಹೆಸರುಗಳು ಅಚ್ಚಳಿಯಾಗಿ ಉಳಿಬೇಕು ಅಂದರೆ ಏನಾರು ಅಭಿವೃದ್ಧಿ ಕೆಲಸ ಆಗಬೇಕಾ? ಸ್ಮಾರಕಗಳಾಗಬೇಕಾ? ಸ್ಮಾರಕಗಳು ಆಗ್ತದೆ ಸರ್, ಒನ್ ಬೈ ಒನ್ ಆಗ್ತದೆ ಸರ್. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಗ್ಯಾರಂಟಿ ಯೋಜನೆಗಳೆಲ್ಲ ನೀಟಾಗಿ ತಲುಪಿದೆ, ಪ್ರತಿಯೊಬ್ಬರಿಗೂ ತಲುಪಿದೆ ಸರ್, ಪ್ರತಿಯೊಬ್ಬ ಸಾಮಾನ್ಯ ಜನಕ್ಕೂ ತಲುಪಿದೆ. ಸರ್, ನಿಮ್ಮ ಹೆಸರು? ಗುಡ್ಡನಗೌಡ ಅಂದಾನಿಗೌಡ ಅಂತಂದ್ರೆ. ಹೇಗಿದೆ ಸರ್ ನಿಮಗೆ ರಾಜಕೀಯ? ಚೆನ್ನಾಗಿ ಗೊತ್ತಿರ, ಸಾಕಷ್ಟು ಚುನಾವಣೆ ನೋಡಿರ್ತೀರ, ಸಾಕಷ್ಟು ಶಾಸಕರು ನೋಡಿರ್ತೀರ. ಈಗಿನ ಶಾಸಕರು ಏನು ಕೆಲಸ ಮಾಡಬೇಕು? ಈಗಿನ ಶಾಸಕರು ಸದ್ಯ ನಮ್ಗೆ ಹಾವೇರಿ ಇಂಪ್ರೂವ್ಮೆಂಟ್ ಅಂದ್ರೆ ಕುಡಿಯೋ ನೀರಿಂದ ಯೋಜನೆಗಳನ್ನು ಫಸ್ಟ್ ಕೈಗೆ ಎತ್ಕೋಬೇಕು. ಅಂದ್ರೆ ಈಗ ನಮ್ಮಲ್ಲಿ ಹಾವೇರಿ ಬರ್ಬೇಕಂತಂದ್ರೆ ಕುಡಿಯೋ ನೀರಿಂದ ಫಸ್ಟ್ ಕೇಳ್ತಾರೆ. ಕುಡಿಯೋ ನೀರಿಂದು ಮತ್ತು ರಸ್ತೆ ಗಟ್ರ ಇವನ್ನ ಅಭಿವೃದ್ಧಿ ಪಡಿಸಿದ್ರೆ ಅಂದ್ರೆ ದಾವಣಗೆರೆ, ರಾಣೆಬೆನ್ನೂರು ಅಥವಾ ಹುಬ್ಬಳ್ಳಿಗೆ ಹೋಗೋಂಥ ಜನ ಇಲ್ಲೇ ವಾಸವಾಗ್ತಾರೆ ಅನ್ನೋದು ನಮ್ಮ ಉದ್ದೇಶ. ಹ್ಞೂ ರೀ. ಇಲ್ಲಿರೋಂಥ ಜ್ವಲಂತ ಸಮಸ್ಯೆ ನಿಮ್ಮ ಪ್ರಕಾರ? ಮೊದಲು ಉದ್ಯೋಗ ರೀ, ವಿದ್ಯಾರ್ಥಿಗಳಿಗೆ ಈಗ ಕಾಲೇಜು ಡಿಗ್ರಿ ಅವನ್ನೆಲ್ಲ ಮುಗಿಸಿರ್ತಾರೆ, ಅವರಿಗೆ ಕೆಲಸ ಸಿಗ್ತಿರಲ್ಲ ಅಂತ ಕೈಗಾರಿಕೆಗಳನ್ನು ತರಬೇಕು. ಮತ್ತು ಆಗಲೇ ಹೇಳಿದ್ವಲ್ಲ, ಕುಡಿಯೋ ನೀರಿಂದ ಭಾಳ ಪ್ರಾಬ್ಲಮ್ ಇರೋದು. 15 ದಿನ ಅಥವಾ 10 ದಿನಕ್ಕೊಮ್ಮೆ ಬಿಡ್ತಾರೆ. ಅದು ಪ್ರತಿ 24x7 ಬಂತಂತಂದರೆ ನೆಕ್ಸ್ಟ್ ವಿದ್ಯಾರ್ಥಿಗಳದ್ದು ಅವರಿಗೆ ಕೆಲಸ, ಈಗ ಕಾಲೇಜ್ ವಿದ್ಯಾರ್ಥಿಗಳು ಮುಗಿಯತ್ತಿಗೆ ಕಾಲೇಜ್ ಅವ್ರಿಗೆ ಯಾವುದಂದ್ರೆ ಕೆಲಸ ಅವಕಾಶ ಸಿಕ್ತಂತಂದರೆ ಇಲ್ಲಿ ಮಹಿಳೆಯರಿಗೆ ಗಾರ್ಮೆಂಟ್ಸು, ಎಸ್ ಅದೇ ಕೈಗಾರಿಕೆ ಅಂದರೆ ಎಲ್ಲ ಬಂದುಬಿಡ್ತಾರಲ್ರಿ. ಆ ಥರ ಮಾಡಿದ್ವಿ ಅಂತಂದರೆ ಜನ ಹಾವೇರಿ ಒಳಗೆ ನಿಲ್ತಾರೆ. ಶಾಸಕರು ನಿಲ್ತಾರ ಫಸ್ಟ್ ಇಲ್ಲಿ ಸರ್? ಜನರ ಜೊತೆ ಇರ್ತಾರೆ. ಈಗ ಸದ್ಯ ಸಭಾಪತಿ ಆದಮೇಲೆ, ಆಮೇಲೆ ಅವ್ರಿಗೆ ಇಲೆಕ್ಷನ್ ಆದಮೇಲೆ ಸ್ವಲ್ಪ ಹುಷಾರಿರಲಿಲ್ಲ, ಒಂದಿಷ್ಟು ದಿನ ಇದಕ್ಕೆ ಹೋದ್ರು, ಮತ್ತು ಜರ್ಮನಿ ಕಾರ್ಯಕ್ರಮಕ್ಕೆ ಹೋಗಿದ್ರು. ಪ್ರತಿ ಸಂಡೇ ಹಿಂಗೆ ಸಿಗ್ತಾರೆ, ವಾರಕ್ಕೊಂದೇ ದಿನ ಸಿಗ್ತಾರೆ. ಈಗ ಸದ್ಯ ಸಿಗ್ತಾರೆ. ನೆಕ್ಸ್ಟ್ ಈಗ ಇದು ಮುಗಿಯತ್ತಿಗೆ ಇಲ್ಲೇ ಬಂದು ಉಳ್ಕೊಂತಾರಂತ. ಎಲ್ಲ ಜನಸಾಮಾನ್ಯರು ಹೋಗಿ ಏನಾರು ಹೇಳಿದ್ರೆ ಸಮಸ್ಯೆ ಬಗೆಹರಿಸೋ ಕೆಲಸ ಆಗುತ್ತೆ. ಹೌದು. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.